ಸೊ ಈ ಹಾಡಿನ ಮೂಲಕ ಕುಂದಾಪುರದ ಕನ್ನಡ ಎಷ್ಟೊಂದು ಜನ ಬಹಳ ಇಷ್ಟ ಆಯ್ತು. ಅದಾದ್ಮೇಲೆ ಸರ್ ಏನದು ದೊಡ್ಡ ಮನೆಗೂ ತಮಗೂ ಇರುವಂತ ಸಂಬಂಧ? ಅಪ್ಪು ಸರ್ ಮಾತ್ರ ಅಲ್ಲ, ಶಿವಣ್ಣನು ಹೇಳ್ಕೊ ಬಂದಿದ್ರಿ, ಶಿವಣ್ಣನ ಕೈಯಲ್ಲೂ ಹಾಡ್ಸಿದ್ರಿ. ಇಲ್ಲ, ಅದೇನೋ ಬಹುಶಃ ಕರಾವಳಿಗೂ ದೊಡ್ಡ ಮನೆಗೂ ಇರುವಂತ ವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ. ಈಗಲಿಂದ ಅಲ್ಲ, ಆ ಕಾಲಘಟ್ಟಲಿಂದ ಯಾರೆಲ್ಲ ಒಬ್ಬರ ಜೊತೆಗೆ ಅವ್ರ ಕಮ್ಯುನಿಕೇಶನ್ ಇರುತ್ತೆ. ಅವ್ರ ಜೊತೆಗೆ ನಾವಂದ್ರೆ ಅವ್ರಿಗೆ ಅಂದರೆ ಕರಾವಳಿ ಭಾಗದವ್ರು ಅಂದರೆ ಒಂದು ಥರ ಪ್ರೀತಿ ಅವರಿಗೆ. ಬಹುಶಃ ಆ ಸಂಬಂಧವೇ ಎಲ್ಲರನ್ನ ಈ ಮಟ್ಟಕ್ಕೆ ನಾವು ಸಂಬಂಧಗಳು ಬಂದಿದೆ. ಸೊ ಕರಾವಳಿ ಬಗ್ಗೆ ಮಾತಾಡ್ತಿದ್ದೀವಿ. ಕರಾವಳಿ ಅಂದ ತಕ್ಷಣ ಅಲ್ಲಿನ ಖಾದ್ಯಗಳು ಬಾಯಲ್ಲಿ ನೀರು ತಟ್ 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 ಅಂತ ಹೇಳ್ತಾರೆ. ಅಪ್ಪು ಸರ್ಗೆ ಯಾವ್ದಾದ್ರು ಇಷ್ಟವಾಗಿರೋದು, ಬಿಕಾಸ್ ಅಪ್ಪು ಸರ್ ಇಸ್ ಫುಡ್ಡಿ. ಸೊ ನಿಮ್ಮ ಊರಿಗೆ ಬಂದಾಗ ಯಾವ್ದಾದ್ರು ನೀವು ಇಷ್ಟಪಟ್ಟು ಅಪ್ಪು ಸರ್ ತಿನ್ನಿ ಅಂತ ಹೇಳಿರೋದು, ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಗಿದೆ? ಆ ಥರದ ಇನ್ಸಿಡೆಂಟ್ಗಳು ಏನು ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ನಾವು ಜೊತೆ ಆಗಲಿಲ್ಲ. ಬಟ್ ಯಾವಾಗಲೂ ಅಂದರೆ ಈ ಯುನೀಕ್ ಥರದ ಹಾಡುಗಳನ್ನು ಮಾಡಬೇಕು ಅಥವಾ ಅದನ್ನು ಜನರಿಗೆ ಬೇರೆ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರು ಯಾವಾಗಲೂ ಮಾತಾಡ್ತಾಯಿದ್ರು. ಅದಾದಮೇಲೆ ನನ್ನ ಲೈಫಲ್ಲಿ ನಾನು ಮರಿಲಿಕ್ಕೆ ಆಗದಿರೋಂಥ ಇನ್ಸಿಡೆಂಟ್ಗಳಂದರೆ, ಪ್ರತಿ ಸಿನಿಮಾ ನನ್ನ ಎಲ್ಲ ಹಿಟ್ಗಳ ಸಿನಿಮಾಗಳು ಆದವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪ್ರತಿ ಕಾಲ್ ಅವ್ರದ್ದೇ ಬರ್ತಾಯಿತ್ತು ನನಗೆ. ಫಸ್ಟ್ ಕಾಲೇ ಅಪ್ಪು ಸರ್ ಫೋನ್ ಮಾಡಿ ಏನ್ರಿ ಮಾಡಿದಿರೋದು ಹಂಗೆ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಆ್ಯಸ್ ಎ ಟೆಕ್ನಿಷಿಯನ್ ನಾವು ಮಾತಾಡ್ಕೊಳ್ಳೋ ಎಲ್ಲ ಪಾಯಿಂಟ್ಸ್ಗಳು ಅವ್ರಿಗೆ ಗೊತ್ತಿತ್ತು. ಪ್ರತಿಯೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಇದರಲ್ಲಿ ಹಿಂಗೆ ಮಾಡಿದ್ರಿ, ಇದು ಹೆಂಗೆ ಮಾಡಿದ್ರಿ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗಾಗಿ ಪ್ರತಿ ಸಿನಿಮಾ ಆದಮೇಲೆ ನಾವು ಏನು ನಮ್ಗೆ ಗೊತ್ತಾಗ್ತಿತ್ತಲ್ಲ ಸಿನಿಮಾಗಳದ್ದು ಒಂದು ಹೀಟು, ಅದು ಗೊತ್ತಾದಾಗ ಹೋಗ ಎಕ್ಸ್ಪೆಕ್ಟೇಷನ್ 100% ಇದು ಅಪ್ಪು ಸರ್ ಕಾಲ್ ಬರುತ್ತೆ ಅಂತ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಯಿತು, ಆ್ಯಕ್ಟಿಂಗಲ್ಲಿ ಇದ್ದವರು ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಬಂದ್ರಿ. ಅದಾದ್ಮೇಲೆ ಡೈರೆಕ್ಟರ್ ಕ್ಯಾಪ್ ತೊಟ್ರಿ, ಬಹಳ ಒಳ್ಳೆ ಸಿನಿಮಾಗಳನ್ನೇ ನೀಡಿದ್ರಿ. ತಾವು ನೀಡಿದಂಥ ಸಿನಿಮಾಗಳು ಬಹಳಷ್ಟು. ಅಷ್ಟೇ ಅಲ್ಲ, ರಾಧಿಕಾ ಪಂಡಿತ್ ಏನಿದ್ದಾರೆ ಅವರು ಮತ್ತೆ ಯಶ್ ಅವ್ರ ಹತ್ರ ಡಬ್ಬಿಂಗ್ ಎಲ್ಲ ಮಾಡಿಸಿದ್ದೀರಾ ಸರ್, ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಇಲ್ಲ, ಪ್ರತಿ ಸಿನಿಮಾವು ಒಂದು ಹೊಸ ಹೆಜ್ಜೆ ಆಗಿರಬೇಕು. ವೆದರ್ ಅದು ಯಾವ ಹಂತದ ಪೋರ್ಟ್ರೇಟ್ ತಗೊಳ್ತೋ ಗೊತ್ತಿಲ್ಲ, ಒಂದು ಹೆಜ್ಜೆ ಆಗಿರಬೇಕು. ಅದಾದಮೇಲೆ ಒಂದು ಪೊಸಿಷನ್ನು ಜನರಿಂದ ನಮಗೆ ಸಿಕ್ಕಿರುವಾಗ ಅದನ್ನು ರೈಟ್ ವೇಯಲ್ಲಿ ನಾವು ಬಳಸದೇ ಇದ್ದರೆ ಬಹುಶಃ ಆ ಡಿಪಾರ್ಟ್ಮೆಂಟಿಗೆ ನಾವೇನೋ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಥರದಲ್ಲಿ ಸಂಗೀತ ನಿರ್ದೇಶನದಲ್ಲಿ ದುಡಿತಾ ಇದ್ದೆ. ನಿರ್ದೇಶನದಲ್ಲಿ ಆ ಹಣವನ್ನು ನೀಟಾಗಿ ಕಳೀತಾ ಇದ್ದೆ. ಬೇರೆ ಯಾವ ಚಟಗಳು ನಮ್ಗೆ ಅಂಟಲಿಲ್ಲ, ಭಗವಂತ ನಡೆಸಿ. ಹಾಗಾಗಿ ಇದ್ದಿದ್ದೊಂದೇ ಸಿನಿಮಾ. ಸೊ ಈ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಬಂದೆ. ಏನು ಕಟಕ ಅಂತ ಸಿನಿಮಾ ಆಗಿರಲಿ, ಒಂದು ಯುನೀಕ್ ನಮ್ಮ ಕೋಸ್ಟಲ್ ಕಲ್ಚರ್ ನಡೆದಂಥ ಸತ್ಯ ಘಟನೆ ಇಟ್ಕೊಂಡು ಬಂದೆ. ಅದಾದಮೇಲೆ ಕಟಕದಲ್ಲಿ ಒಂದು ಆಡಿಷನ್ ಮಾಡಿದ್ವಿ. ಒಂದು 300-350 ಮಕ್ಕಳು ಬಂದಿದ್ದರು. ಅವರಿಗೆಲ್ಲರಿಗೂ ಅವಕಾಶ ಸಿಕ್ಕಲಿಲ್ಲ, ಒಬ್ರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಅಯ್ಯೋ ಆ ಮಕ್ಕಳಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಆ ಮಕ್ಕಳನ್ನ ಇಟ್ಕೊಂಡು ಇನ್ನು ಸಿನಿಮಾ ಮಾಡಿದೆ ಒಂದು, ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದನ್ನು ಹೈ ಲೆವೆಲಿಗೆ ತೊಗೊಂಡೋಗ್ಬೇಕು, ಅದನ್ನು ಬೇರೆ ಥರದಕ್ಕೆ ಜನರಿಗೆ ಪೋರ್ಟ್ರೇ ಆಗೋ ಥರ ಆಗಬೇಕು ಅಂತ ಹೇಳಿ ಯಶ್ ಅವ್ರನ್ನ ರಾಧಿಕಾ ಮೇಡಮ್ನ ಅಪ್ರೋಚ್ ಆದಾಗ, ಅದ್ರ ಜೊತೆಗೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ತಾರಮ್ಮಂದ ಹಿಡಿದು ಪ್ರತಿಯೊಬ್ಬರು ಡಬ್ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.